ಗುಡ್ ಮಾರ್ನಿಂಗ್ ರೀ ಫ್ರೆಂಡ್ಸ. ಇವತ್ತು ಮೆಂತೆ ಪರೋಟ ಮಾಡೋಣ ಬರ್ರಿ. ಮೊದಲು ನಾವು ಮೆಂತೆ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ರೀ, ಸ್ವಲ್ಪ ಹಸಿ ಅಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಬೇಕ್ರಿ. ಈಗ ನಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ಗೋಧಿ ಹಿಟ್ಟು ತೊಗೋಬೇಕ್ರಿ. ಆ ಹಿಟ್ಟಿಗೆ ನಾವು ಮಿಕ್ಸಿ ಮಾಡಿರ್ತೇವಲ್ರಿ ಅದನ್ನು ತೊಗೊಂಡು ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಕಟ್ ಮಾಡಿ ಇಟ್ಕೊಂಡ್ರು ಆ ಮೆಂತೆ ಸೊಪ್ಪನ್ನ ಇದು ಹಿಟ್ಟಿಗೆ ಸೇರಿಸ್ಕೋಬೇಕ್ರಿ. ಅದನ್ನ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು ನೋಡ್ರಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಬೇಕ್ರಿ. ಈಗ ಸ್ವಲ್ಪ ಅರಿಶಿನ ಹಾಕ್ರಿ. ಒಂಚೂರು ಜೀರಿಗೆ ಹಾಕ್ರಿ. ಒಂದು ಸ್ವಲ್ಪ ಅಜ್ವಾನ್ ಕಾಳು ಹಾಕ್ರಿ. ಸ್ವಲ್ಪ ಹಿಂಗೆ ಹಾಕ್ಕೋಬೇಕ್ರಿ. ಈಗ ಒಂದು 2-3 ಸ್ಪೂನ್ ಮೊಸರು ಹಾಕೋರಿ. ಈಗ ಇದನ್ನು ಚಪಾತಿ ಹದಕ್ಕೆ ಬರುವಂಗೆ ಕಲಿಸ್ಕೋಬೇಕು ನೋಡ್ರಿ. 1.5 ಕಪ್ ಗೋಧಿ ಹಿಟ್ಟಿತ್ತಂದ್ರೆ 1 ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡಿರ್ಬೇಕ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ ಅದನ್ನ. ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಬಿಡ್ರಿ. ಈಗ ಸಣ್ಣ 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 ಚಪಾತಿ ಉಳ್ಳಿ ಮಾಡ್ಕೊಂಡು ಬಿಡ್ರಿ. ಕೆಲವೊಂದು ಸಲ ಮೆಂತೆ ಪಲ್ಯ ತಿನ್ನೋಕೆ ಸಣ್ಣ ಮಕ್ಕಳು ಹಠ ಮಾಡ್ತಿರ್ತಾರೆ ರೀ. ಹಿಂಗೆ ಮಾಡಿಕೊಟ್ರೆ ತಿಂತಾರೆ ನೋಡ್ರಿ. ಈಗ ಚಪಾತಿ ಗತೆ ಲಟ್ಟಿಸ್ಬಿಡ್ಬೇಕು ನೋಡ್ರಿ. ಈಗ ತವಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರಿ ಚೆಂದಂಗೆ ಚಪಾತಿ ಗತೆ ಬೇಯಿಸ್ಕೊಂಡ್ರೆ ಮೆಂತೆ ಪರೋಟ ರೆಡಿ ಆಕ್ಕವ್ರಿ. ನೋಡ್ರಿ ಎರಡು ಕಡೆ ಹಿಂಗೆ ಚೆಂದಂಗೆ ಬೇಯಿಸ್ಕೋಬೇಕ್ರಿ ಇವನ್ನ. ನೋಡ್ರಿ ನಮ್ಮ ಮೆಂತೆ ಪರೋಟ ರೆಡಿ ಆದರೂ. ನಿಮಗೂ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿರಿ. ಮತ್ತೆ ಸಿಗೋಣ.